ಯಾವುದೇ ನ್ಯಾಯಾಲಯದಲ್ಲಿ ಅಂದರೆ ಹೈಕೋರ್ಟ್ ಆಗಿರ್ಬೋದು, ಯಾವುದೇ ಡಿಸ್ಟ್ರಿಕ್ಟ್ ಕೋರ್ಟ್‌ಗಳಾಗಿರ್ಬೋದು, ಅಲ್ಲಿ ನೇಮಕಾತಿ ಏನಾದರೂ ನಡೀತಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋ ನೋಡಿ. ಯಾವುದೇ ಪೋಸ್ಟ್ ಖಾಲಾದ್ರೂ ಇದೇ ಥರ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಒಂದೇ ಇರ್ತದೆ. ಅಮೌಂಟ್ ಮಾತ್ರ ಬೇರೆ ಇರ್ತದೆ. ಶುಲ್ಕ ವಿನಾಯಿತಿ ಶುಲ್ಕದಲ್ಲಿ ಬೇರೆ ಬೇರೆ ಇರ್ತದೆ. ಬೇರೆ ಬೇರೆ ಕ್ಯಾಟಗರಿ ವೈಸ್ ಬೇರೆ ಬೇರೆ ಇರ್ತದೆ. ವಯೋಮಿತಿ ಎಲ್ಲ ಬೇರೆ ಇರ್ತದೆ. ಬಟ್ ಅಪ್ಲಿಕೇಶನ್ ಹಾಕೋ ವಿಧಾನ ಮಾತ್ರ ಒಂದೇ ಇರ್ತದೆ, ಸೇಮ್ ಇರ್ತದೆ. ಬಟ್ ನೀವು ಜಿಲ್ಲೆಗೆ ಏನಾದರೂ ಸಂಬಂಧಿಸಿದಂತೆ ನೇಮಕಾತಿ ಏನಾದ್ರು ಅಪ್ಲೈ ಮಾಡ್ತಾ ಇದ್ದರೆ, ಆ ಜಿಲ್ಲೆಗೆ ಸಂಬಂಧಿಸಿದಂತೆ ನೇಮಕಾತಿಗೆ ಅಪ್ಲೈ ಮಾಡ್ತಿದ್ರೆ, ಆ ಜಿಲ್ಲೆಯ ವೆಬ್ಸೈಟ್ ಅದಕ್ಕೆ ಹೋಗಿ ಅಲ್ಲಿ ರಿಕ್ರೂಟ್ಮೆಂಟ್ ಇರ್ತದೆ, ಹೋಗಿ ಆಯ್ಕೆ ಮಾಡಿ ಅಲ್ಲಿ ಅಪ್ಲೈ ಮಾಡಬೇಕು. ಪ್ರಸ್ತುತ ಇವಾಗ ತುಂಬ ಡಿಸ್ಟಿಕ್ಕಲ್ಲಿ ಆಗಿದೆ ಆಲ್ರೆಡಿ. ಚಿಕ್ಕಮಗಳೂರು, ಪ್ರಸ್ತುತ ಇವಾಗ ತುಮಕೂರಲ್ಲಿ ನಡೀತಾ ಇದೆ. ಯಾರಾದರೂ ಹಾಕ್ಬೇಕಾದ್ರೆ ಹಾಕ್ಬೋದು. ಜಿಲ್ಲಾ ವೆಬ್ಸೈಟ್ಗೆ ಹೋಗಿ, ಜಿಲ್ಲಾ ಕೋರ್ಟ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ ಸಂಬಂಧಿಸಿದ ಒಂದು ವೀಡಿಯೋ ಮಾಡಿದ್ದೀನಿ, ಯಾವ ಥರ ಹಾಕಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ತಿಳಿಸಿದ್ದೀನಿ. ನೀವು ನೋಡ್ಕೊಂಡು ಈ ವಿಡಿಯೋ ನೋಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಕರ್ನಾಟಕ ಹಾಗೂ ಭಾರತ ಸರ್ಕಾರ ಉದ್ಯೋಗ ಮಾಹಿತಿ, ಯುಪಿಎಸ್ಸಿ, ಕೆಪಿಎಸ್ಸಿ, ಕೆಇಎ, ಎಸ್ಎಸ್ಸಿ, ಬ್ಯಾಂಕ್ ನೇಮಕಾತಿ, ಉಚಿತ ಕೋಚಿಂಗ್, ವಿದ್ಯಾರ್ಥಿ ವೇತನ, ಸರ್ಕಾರಿ ಯೋಜನೆಗಳು, ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಅಧಿಕೃತ ನೋಟಿಫಿಕೇಶನ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸರಳವಾಗಿ ನೀಡುವ ಚಾನಲ್ ಇದಾಗಿದೆ. ಈ ಚಾನಲ್ನಲ್ಲಿ ನೀವು ಪಡೆಯುವ ಮಾಹಿತಿ ಏನೆಂದರೆ ಸರ್ಕಾರಿ ಉದ್ಯೋಗಗಳು, ಯುಪಿಎಸ್ಸಿ, ಕೆಪಿಎಸ್ಸಿ, ಕೆಇಎ ಅಪ್ಡೇಟ್ಸ್ಗಳೆಲ್ಲ ಇರ್ತದೆ. ಅರ್ಜಿ ಸಲ್ಲಿಸುವ ವಿಧಾನ ಇದೆಲ್ಲ ಇರ್ತದೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮುಂದೆ ಬರುವ ಎಲ್ಲ ತರಹದ ಸರ್ಕಾರಿ ಸೇವೆಗಳು, ಸ್ಕೀಮ್ಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ.
ಇಂತಹ ವಿಡಿಯೋಗಳಿಗೆ ಸಂಬಂಧಿಸಿದಂತೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರು ಇದ್ದರೆ ಕಮೆಂಟ್ ಮಾಡಿ.